ಬಂಧುಗಳೇ ನಮಸ್ತೆ. ಇಡೀ ಜಗತ್ತಿನ ಅತಿ ದೊಡ್ಡ ರಥಯಾತ್ರೆಯನ್ನ ನೋಡಿರ್ತೀವಿ ಅಥವಾ ಕೇಳಿರ್ತೀವಿ. ಕೆಲವು ಜನ ಪಾಲ್ಗೊಂಡಿರ್ತೀವಿ, ಇನ್ನೂ ಕೆಲವು ಜನ ಪಾಲ್ಗೊಳ್ಬೇಕು ಅಂತ ಅನ್ಕೊಂಡು ಇರ್ತೀವಿ. ಇಡೀ ಜಗತ್ತಿನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಈ ಒಡಿಶಾದ ಪುರಿ ಜಗನ್ನಾಥ ದೇವಾಲಯದಲ್ಲಿ ಏಕೆ ಅಪೂರ್ಣ ಸ್ಥಿತಿಯಲ್ಲಿರ್ತಕ್ಕಂಥ ಈ ದೇವತೆಗಳನ್ನ ಪೂಜಿಸಲಾಗುತ್ತೆ. ಈ ಜಗತ್ತಿನಲ್ಲಿ ಶ್ರೀಕೃಷ್ಣನನ್ನ ಎಷ್ಟು ಸುಂದರವಾದ ಆಕೃತಿಯಲ್ಲಿ ನೋಡ್ತೀವಿ, ಆದ್ರೆ ಈ ಪುರಿ ಜಗನ್ನಾಥದಲ್ಲಿ ಮಾತ್ರ ಯಾಕೆ ಒಂದು ಮರದ ದಿಮ್ಮಿಯ ರೀತಿ ನೋಡ್ತೀವಿ ಅಂತೇಳಿ ತುಂಬಾ ಜನಕ್ಕೆ ಮನಸ್ಸಿನಲ್ಲಿ ಈ ರೀತಿ ಕ್ವಶನ್ ಕಾಡ್ತಾನೆ ಇರುತ್ತೆ. ಈ ಕ್ವಶನ್ ಉತ್ತರ ಬೇಕಂದ್ರೆ ನನ್ನ ವಿಡಿಯೋನ ಸಂಪೂರ್ಣ ನೋಡಿ ನಿಮಗೆ ಒಂದು ಸಣ್ಣದಾಗಿ ಉತ್ತರ ಕೊಡ್ತೀನಿ. ಒಂದಾನೊಂದು ಕಾಲದಲ್ಲಿ ಜಾರ ಎಂಬ ಒಬ್ಬ ಬೇಟೆಗಾರ ಬೇಟೆಯನ್ನ ಆಡ್ತಾ ಒಂದು ಬಾಣವನ್ನು ಪ್ರಯೋಗ ಮಾಡ್ತಾನೆ. ಆ ಪ್ರಯೋಗ ಮಾಡಿದಂತ ಬಾಣ ಮಲಗಿದ್ದಂತ ಶ್ರೀಕೃಷ್ಣನ ಪಾದಗಳಿಗೆ ಹೋಗಿ ಚುಚ್ತಾನೆ. ಚುಚ್ಚಿದ ಬಾಣದಿಂದ ವಿಪರೀತ ರಕ್ತಸ್ರಾವವಾಗಿತ್ತು. ಶ್ರೀಕೃಷ್ಣ ಅಲ್ಲೇ ತನ್ನ ದೇಹವನ್ನ ತ್ಯಾಗ ಮಾಡಿಬಿಡ್ತಾನೆ. ಬೇಟೆಯನ್ನು ಅರಸಿ ಬಂದಂತ ಬೇಟೆಗಾರ ಅಲ್ಲಿಗೆ ಬಂದು ನೋಡಿದ್ರೆ ಅದು ಶ್ರೀಕೃಷ್ಣನ ದೇಹದ ಕಳೆಬರವಾಗಿರುತ್ತೆ. ಬೇದಾರಿನ ಮನಸ್ಸಿನಲ್ಲಿ ಆ ಬೇಟೆಗಾರ ಶ್ರೀಕೃಷ್ಣನ ದೇಹವನ್ನ ಸುಡ್ತಾನೆ. 3 ದಿನಗಳ ಕಾಲ ಸುಟ್ಟರು ದೇಹ ಸಂಪೂರ್ಣ ಸುಡುತ್ತೆ, ಆದರೆ ಹೃದಯ ಭಾಗ ಮಾತ್ರ ಒಂದು ಕಾಂತೀಯ ವಸ್ತುವಿನ ತರ ಉಳಿತಾನೆ ಇರುತ್ತೆ. ಅದು ಎಷ್ಟೇ ಸುಟ್ಟರು ಸುಡೋದೇ ಇಲ್ಲ. ಆಗ ವಿಚಲಿತಗೊಂಡಂತ ಆ ಬೇಟೆಗಾರ ಒಂದು ದೊಡ್ಡ ಮರದ ದಿಮ್ಮಿಯಲ್ಲಿ ಆ ಹೃದಯವನ್ನ ಇಟ್ಟು ನದಿಯಲ್ಲಿ ತೇಲಿ ಬಿಟ್ಬಿಡ್ತಾನೆ. ಅದೇ ದಿನ ರಾತ್ರಿ ಪುರಿಯನ್ನ ಆಳ್ತಿದ್ದಂತ ಇಂದ್ರಜುಮ್ನ ಎಂಬ ರಾಜನಿಗೆ ಕನಸಿನಲ್ಲಿ ಒಂದು ಮರದ ದಿಮ್ಮೆ ತೇಲ್ಕೊಂಡ್ ಬರ್ತಿರೋ ತರ, ಅದರಲ್ಲಿ ಶ್ರೀಕೃಷ್ಣ ಇರೋ ತರ ಒಂದು ಕನಸು ಬೀಳುತ್ತೆ. ಹಾಗಾಗಿ ಬೆಳಿಗ್ಗೆನೆ ಎದ್ದು ರಾಜ ಆ ನದಿಯ ಬಳಿ ಹೋಗ್ತಾನೆ. ಒಂದು ಬಾರಿ ಮುಳುಗಿ ಹೇಳ್ತಾನೆ. ಆಗ ಒಂದು ಮರದ ದಿಮ್ಮಿ ತೇಲ್ಕೊಂಡ್ ಬರ್ತಾ ಇರೋದು ಕಾಣುತ್ತೆ. ಆ ಮರದ ದಿಮ್ಮೆಯನ್ನ ತನ್ನ ಅರಮನೆಗೆ ತಂದು ಅದಕ್ಕೆ ಪೂಜೆಯನ್ನ ಸಲ್ಲಿಸಿ ಒಂದು ಕೋಣೆಯಲ್ಲಿ ಇರಿಸ್ತಾನೆ. ಇಂದ್ರಜುಮ್ನ ವಿಶ್ವಕರ್ಮ ಮಹರ್ಷಿಗಳನ್ನ ಕರೆಸ್ಬಿಟ್ಟು ಸುಭದ್ರ, ಬಲರಾಮ ಮತ್ತೆ ಶ್ರೀಕೃಷ್ಣನ ಮೂರ್ತಿಯನ್ನ ಆ ಮರದ ದಿಮ್ಮೆಯಿಂದ ಕೆತ್ತಲಿಕ್ಕೆ ಹೇಳ್ತಾರೆ. ಆದ್ರೆ ವಿಶ್ವಕರ್ಮ ಮಹರ್ಷಿಗಳು ಮಾತ್ರ ಕೆಲವು ಷರತ್ತುಗಳನ್ನ ಹಾಕ್ಬಿಟ್ಟು ಆ ಮೂರ್ತಿಗಳನ್ನ ಕೆತ್ತಲಿಕ್ಕೆ ಒಪ್ಕೊಳ್ತಾರೆ. ಅವರ ಷರತ್ತುಗಳು ಇದಾಗಿರ್ತವೆ: ನನಗೆ ಈ ಮೂರ್ತಿಗಳನ್ನ ಕೆತ್ತಲಿಕ್ಕೆ 21 ದಿನಗಳು ಬೇಕು. ನಾನು 21 ದಿನಗಳವರೆಗೆ ಒಂದು ಕೋಣೆಯಲ್ಲಿ ಬಾಗಿಲನ್ನ ಹಾಕೊಂಡು ಕೆತ್ತುತ್ತಾ ಇರ್ತೀನಿ. ಅಲ್ಲಿಯವರೆಗೂ 21 ದಿನದವರೆಗೂ ಯಾರು ಈ ಕೋಣೆಯ ಬಾಗಿಲನ್ನ ತೆಗಿಬಾರದು ಎಂಬ ಷರತ್ತಿನೊಂದಿಗೆ ಕೋಣೆಯ ಒಳಗೆ ಬಾಗಿಲು ಹಾಕೊಂಡು ಮೂರ್ತಿಗಳನ್ನ ಕೆತ್ತಲಿಕ್ಕೆ ಆರಂಭ ಮಾಡ್ಕೊಂತಾರೆ. ಆರಂಭ ಮಾಡ್ಕೊಂಡ 12ನೇ ದಿನದವರೆಗೂ ಉಳಿ ಮತ್ತೆ ಸುತ್ತಿಗೆಯ ಶಬ್ದ ಬರ್ತಾನೆ ಇರುತ್ತೆ. ಆದ್ರೆ 12ನೇ ದಿನ ಆ ಉಳಿ ಮತ್ತೆ ಸುತ್ತಿಗೆಯ ಶಬ್ದಗಳು ನಿಂತೋಗ್ಬಿಡುತ್ತೆ. ಆಗ ವಿಚಲಿತಗೊಂಡಂತ ರಾಜ ಯಾಕೋ ಶಬ್ದವೇ ಬರ್ತಿಲ್ಲ ಎನ್ನುವ ಒಂದು ಕುತೂಹಲದಲ್ಲಿ ಆ ಬಾಗಿಲನ್ನ ತೆರೆಸ್ಬಿಡ್ತಾನೆ. ಕೋಣೆಯ ಬಾಗಿಲು ತೆಗಿತಿದ್ದಂತೆ ವಿಶ್ವಕರ್ಮ ಮಹರ್ಷಿಗಳು ಮಾಯ ಆಗ್ಬಿಡ್ತಾರೆ. ಆದರೆ ಆ ಕೋಣೆಯಲ್ಲಿ ಉಳಿದಿದ್ದು ಸುಭದ್ರ, ಬಲಭದ್ರ ಮತ್ತು ಜಗನ್ನಾಥ ದೇವತೆಗಳ ಸಂಪೂರ್ಣವಾಗಿ ಪರಿಪೂರ್ಣಗೊಳ್ಳದ ಈ ಮೂರ್ತಿಗಳು. ಅಂದ್ರೆ ಜಾರ ಶ್ರೀಕೃಷ್ಣನ ಹೃದಯವನ್ನ ಒಂದು ಮರದ ದಿಮ್ಮೆಯಲ್ಲಿ ಇಟ್ಟು ನದಿಯಲ್ಲಿ ತೇಲಿ ಬಿಡ್ತಾನೆ. ಅದು ಇಂದ್ರಜುಮ್ನ ರಾಜನಿಗೆ ಸಿಗುತ್ತೆ. ಆ ಹೃದಯ ಇರತಕ್ಕಂತ ಮರದ ದಿಮ್ಮೆಯನ್ನ ವಿಶ್ವಕರ್ಮ ಮಹರ್ಷಿಗಳು 21 ದಿನದಲ್ಲಿ ಸಂಪೂರ್ಣವಾಗಿ ಮಾಡ್ಕೊಡ್ತೀನಿ ಅಂತ ಷರತ್ತನ್ನ ಹಾಕಿ ಒಂದು ಕೋಣೆ ಒಳಗೆ ಹೋಗ್ತಾರೆ. ಆದ್ರೆ 12ನೇ ದಿನಕ್ಕೆ ಓಪನ್ ಆಗಿದ್ರಿಂದ, ಅಂದ್ರೆ ಅರ್ಧಂಬರ್ಧಗೊಂಡಂತ, ಅಂದ್ರೆ ಮುಖ ಮಾತ್ರ ಚಿತ್ರಣಗೊಂಡಂತ ಆ ಮರದ ದಿಮ್ಮೆಗಳು ಕಾಣ ಸಿಗ್ತವೆ. ಅಂದ್ರೆ ಆ ಕೋಣೆಯ ಬಾಗಿಲನ್ನು ತೆಗೆದಾಗ ಈ ವಿಗ್ರಹಗಳು ಯಾವ ರೂಪದಲ್ಲಿ ಇದ್ವೋ ಅದೇ ರೂಪದಲ್ಲಿ ಇಂದಿಗೂ ಸಹಿತ ಪ್ರತಿ 12 ವರ್ಷಗಳಿಗೊಮ್ಮೆ ಕೆತ್ತಲಾಗುತ್ತೆ ಮತ್ತು ಅದೇ ರೂಪದಲ್ಲಿ ಅವನ್ನ ಆರಾಧಿಸಲಾಗುತ್ತೆ. ಇದುವೇ ಆ ಪುರಿಯ ಜಗನ್ನಾಥನನ್ನು ಆ ವಿಭಿನ್ನ ಅವತಾರದಲ್ಲಿ ಆರಾಧಿಸಲು ಇರುವಂತಹ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆ. ನಾಳಿನ ವಿಡಿಯೋದಲ್ಲಿ ಮುಂದುವರಿದ ಭಾಗದೊಂದಿಗೆ ಮತ್ತೆ ಸಿಗೋಣ ಬಂಧುಗಳೇ. ಜೈ ಜಗನ್ನಾಥ್.